ನನಗನ್ನಿಸ್ತೈತೆ ಈ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿ ಬದಲಾವಣೆ ಆಗೋವರೆಗೂ ಈ ಥರ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಅಂತ ಅನಿಸುತ್ತೆ. ಈಗಾಗಲೇ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಇನ್ನೂ ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ. ಈಗಾಗಲೇ FSL ರಿಪೋರ್ಟ್ ಬಂದರೂ ಕೂಡ ಅದನ್ನು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ? ಸರ್ಕಾರ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷಗಳು ರಾಜಕಾರಣ ಮಾಡಬಾರ್ದು ಅಂತ. ನೀವೇನು ಮಾಡ್ತಾ ಇದ್ದೀರಾ? ರಿಪೋರ್ಟನ್ನು ಬಿಡುಗಡೆ ಮಾಡದೆ ರಾಜಕಾರಣ ತಾನೇ ಮಾಡ್ತಾ ಇರೋದು. ನಮಗೆ ಬುದ್ಧಿವಾದ ಹೇಳೋಕ್ಕೆ ಮುಂಚೆ ನೀವು ಸ್ವಲ್ಪ ಬುದ್ಧಿವಂತರಾಗಿ ಕೆಲಸ ಮಾಡಿ. ಅದು ಬಿಡುಗಡೆ ಆದರೆ ಸಮಸ್ಯೆ ಆಗುತ್ತೆ. ರಾಜ್ಯಸಭಾ ಏನು ಗೆದ್ದಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಗ್ತದೆ. ಎಲ್ಲ ದೃಷ್ಟಿಯಿಂದನೂ ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತೂ ಕೂಡ ಆ ಘಟನೆ, ಆ ಹೋಟ್ಲಲ್ಲಿ ಆಗಿರುವಂಥ ಬ್ಲಾಮ್ ಬ್ಲಾಸ್ಟ್, ಅದರಲ್ಲೂ ಅಷ್ಟೇ ಸುಮಾರು 8 ಜನ ಏಟು ಬಿದ್ದಿದ್ದಾರೆ. ಅವ್ರನ್ನ 8 ಜನ ಹೆಸರನ್ನು ಮೆನ್ಷನ್ ಮಾಡಬೇಕಾಯಿತು. ನನಗೆ ಬಂದಿರೋವಂಥ ಕಾಪಿಯಲ್ಲಿ ಇಬ್ಬರು ಹೆಸರು ಮಾತ್ರ ಮಾಡಿದ್ದಾರೆ. ಅತಿ ಜಾಸ್ತಿ ಏಟು ಬಿದ್ದಿರೋರ್ನು ಬಿಟ್ಬಿಟ್ಟಿದ್ದಾರೆ. ಯಾಕೆ ಈ ಥರ? ಏನನ್ನ ಡೈವರ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ ನೀವು? ಏನನ್ನ ತಿರುಚಕ್ಕೆ ನೋಡ್ತಾ ಇದ್ದೀರಾ? ಇವೆಲ್ಲ ಕೂಡ ಪ್ರಶ್ನಾರ್ಥಕವಾಗಿ ಕಾಂಗ್ರೆಸ್ ಮೇಲೆ, ಈ ಸರ್ಕಾರದ ಮೇಲೆ ನಡೀತಾ ಇದೆ. ನಾನು ಸರ್ಕಾರಕ್ಕೆ ಕೂಡಲೇ ಇದನ್ನು NI ತನಿಖೆಗೆ ಒಪ್ಪಿಸಿ, ಯಾಕೆಂದರೆ ಇದು ದೇಶ ವಿದ್ರೋಹದ ಕೆಲಸ. ಆ ದೃಷ್ಟಿಯಿಂದ NIಗೆ ಒಪ್ಪಿಸಿದ್ರೆ ಅವ್ರು ಯಾವುದೇ ರಾಜ್ಯದವರಿದ್ದರು, ಯಾವುದೇ ದೇಶದವರಿದ್ದರು ಹಿಡಿಯೋಕ್ಕೆ ಅವ್ರಿಗೆ ಅನುಮತಿ ಇದೆ, ಅವರು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಯಾರು ಅಪರಾಧಿ ಇದ್ದಾರೆ ಅವನು ತಪ್ಪಿಸ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗೋದ್ರೊಳಗಡೆ, ಬೇರೆ ದೇಶಕ್ಕೆ ಹೋಗೋದ್ರೊಳಗಡೆ ಅವ್ರನ್ನ ಬಂಧಿಸಬೇಕಾಗಿದೆ. ಅದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ಕೂಡಲೇ NIಗೆ ಒಪ್ಪಿಸಿ ತನಿಖೆಯನ್ನು ಸರ್ಕಾರ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಅದೇ ನಾನು ಮೊನ್ನೆ ವಿಧಾನಸೌಧದಲ್ಲೂ ಹೇಳ್ದಪ್ಪ, ನೀವು ತನಿಖೆ ಅಂತಂದರೆ ಅವ್ರು ಬಾಂಬ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳಿದೆ. ಈಗೇನಾಯಿತು? ಇವ್ರು ಬರೀ ತನಿಖೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಅವರೆಲ್ಲ ಓಡೋಗ್ಬಿಟ್ರೆ? ಅದರಿಂದ ಕೇಂದ್ರದ ಸಹಕಾರ ತಗೊಳ್ಳೋದು ಏನು ತಪ್ಪಿಲ್ಲ. ಅವರೇನು ಅಪರಾಧಿಗಳಲ್ದವ್ರನ್ನ ಅಪರಾಧಿ ಮಾಡಕ್ಕೆ ಹೋಗ್ತಾರ? ಏನಲ್ಲ. ಅದು ಇಂಟರ್ನ್ಯಾಷನಲ್ ತನಿಖೆ ಮಾಡುವಂಥದ್ದಕ್ಕೆ ಇರೋವಂಥ ಅಧಿಕಾರ NIಗಿದೆ. ಆದ್ದರಿಂದ NIಗೆ ಕೊಟ್ಟರೆ ಅವ್ರ ಹತ್ರ ಎಂಟೈರ್ ದೇಶದ ಎಲ್ಲ ಟೆರರಿಸ್ಟ್ಗಳ ಪಟ್ಟಿನೂ ಕೂಡ ಇರ್ತೈತೆ. ಅವ್ರ ಹತ್ರ ಟ್ಯಾಲಿ ಮಾಡೋಕ್ಕೂ ಈಸಿ ಆಗ್ತೈತೆ. ಆ ದೃಷ್ಟಿಯಿಂದ ಏಜೆನ್ಸಿ ಇರೋದ್ರಿಂದ ಕೊಡಿ ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಅದನ್ನು ಭಯೋತ್ಪಾದನಾ ಕೃತ್ಯ ಅನ್ನೋ ಥರ ಬಿಂಬಿತ ಮಾಡಿದ್ದಾರೆ. ಯಾವುದೋ ಹೋಟ್ಲು ಜಗಳ ಆಗಿದ್ದರೆ ಈ ಥರ ಇದು ಬಾಂಬ್ ಹಾಕ್ತಾ ಇದ್ರು. ಅವ್ರು ಬೇರೆ ದಾರಿ ಹುಡುಕೊಂತ ಇದ್ರು. ಆದರೆ ಇದರಲ್ಲಿ ಬ್ಯಾಟ್ರಿ ಬಳಸಿರೋವಂಥದ್ದು, ಮತ್ತು ಅಲ್ಲಿ ಇಟ್ಟಾದ್ಮೇಲೆ 1 ಗಂಟೆ ಮೇಲೆ ಇದು ಸಿಡಿದಿರೋವಂಥದ್ದು, ಇದೆಲ್ಲವನ್ನು ನೋಡಿದ್ರೆ ಇದು ಭಯೋತ್ಪಾದನಾ ಕೃತ್ಯ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ ದೃಷ್ಟಿಯಿಂದ ಸರ್ಕಾರ ಪ್ರತಿಯೊಂದಕ್ಕೂ, ಈಗ ಮಂಗಳೂರಲ್ಲಾದದ್ದು ಏನಂದ್ರು, ಬಾಂಬ್ ತಗೊಂಡು ಬ್ಲಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ, ಆಟೋದಲ್ಲಿ ಓದ್ತಾ ಇದ್ದಾನೆ ಏನಂದರು? ನಮ್ಮ ಬ್ರದರ್ಸ್ ಅಂದರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದಲೇ ಇಲ್ಲ ಅಂತ ಅಂದರು DK ಶಿವಕುಮಾರ್. ಇದನ್ನು ನೆನ್ನೆ ಹೇಳ್ತಾರೆ ಹೋಟ್ಲ್ ರೈಲ್ವೆಲ್ ಬಿಸ್ನೆಸ್ ರೈವಲ್ರಿ ಅಂತ. ಇನ್ನೂ ತನಿಖೆ ಬರೋಕ್ಕೆ ಮುಂಚೆನೇ ಎಲ್ಲ ಇವರೇ ಡಿಕ್ಲೇರ್ ಮಾಡಿಬಿಡ್ತಾರೆ. ಅದೇ ಸಮಸ್ಯೆ ಆಗ್ತಾ ಇರೋದು. ಅದರಿಂದ ರಾಜ್ಯದ ಜನತೆಗೆ ಇವ್ರ ಮೇಲೆ ನಂಬಿಕೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ನಾವು NIಗೆ ಕೊಡಿ ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಹೇಳಿದ್ದಾರೆ. ಇವರು ಆಪರೇಷನ್ ಕಮಲ ಮಾಡಿ ಸರ್ಕಾರವನ್ನು ಕೆಡವಕ್ಕೆ ಹೋಗ್ತಾರೆ, ಅದು ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಚಾಣಕ್ಯ ರಾಜಕಾರಣಿ. ಈಗ ಮಕ ಎತ್ಕೊಂಡು ತಿರ್ಗಕ್ಕಾಗ್ತಾ ಇಲ್ಲ, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವ್ರಿಗೆ. ಯಾಕೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್, ಇದೊಂದು ಬಾಂಬ್ ಬ್ಲಾಸ್ಟ್, ಇಲ್ಲೆಲ್ಲ ಆಗಿ ಅವ್ರಿಗೊಂಥರ ಮುಜುಗರ ಆಗ್ಬಿಟ್ಟಿದೆ. ಅದನ್ನು ಡೈವರ್ಟ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ.
ಅದು ಬಿಟ್ಟು ಬೇರೆ ಏನೂ ಇಲ್ಲ ಇದರಲ್ಲಿ. ಉಪ್ಪು ಇಲ್ಲ, ಹುಳಿನೂ ಇಲ್ಲ ಇದರಲ್ಲಿ. ಯಾರು ಪ್ರಯತ್ನನೂ ಮಾಡ್ತಾ ಇಲ್ಲ. ನಾವೇ ಹೇಳ್ತಾ ಇದ್ರಲ್ಲ, ಪ್ರಯತ್ನನೂ ಮಾಡ್ತಾ ಇಲ್ಲ. ಅವಾಗೇನು ಹೇಳಲಿಲ್ಲ. ಇದು ಇನ್ನಷ್ಟು ಮಾಹಿತಿಯೊಂದಿಗೆ